ಪ್ರತಾಪ್ ಸಿಂಹ ಅವರು ಸ್ವಪಕ್ಷೀಯರ ವಿರುದ್ಧವೇ ಮತ್ತೆ ಟಕ್ಕರ್ ಕೊಡೋ ಕೆಲಸವನ್ನ ಮಾಡಿದ್ದಾರೆ. ಯದುವೀರ ಉತ್ತಮ ಅಭ್ಯರ್ಥಿ ಅಂತ ರಾಧಾ ಮೋಹನ್ಗೆ ಹೇಳಿಕೆ ಕೊಟ್ಟಿದ್ರು. ಅವರ ಹೇಳಿಕೆಗೆ ಈಗ ಟಕ್ಕರ್ ಕೊಡೋ ಕೆಲಸವನ್ನ ಪ್ರತಾಪ್ ಸಿಂಹ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಅವರು ಯದುವೀರ್ ಅವರು ಪ್ರತಾಪ್ ಸಿಂಹಗಿಂತ ಉತ್ತಮ ಅಭ್ಯರ್ಥಿ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಕಾರಣಕ್ಕಾಗಿ ಸ್ವಪಕ್ಷೀಯರ ವಿರುದ್ಧವೇ ಇದೀಗ ಘರ್ಜಿಸಿದ್ದಾರೆ ಪ್ರತಾಪ್ ಸಿಂಹ. ಎಸ್ಟಿ ಸಮಾಜದ 38 ವರ್ಷದ ಸಮಸ್ಯೆ ಬಗೆಹರಿಸಿದ್ದು ನಾನು, ಕೆಆರ್ ಕ್ಷೇತ್ರದ ಕಸದ ಸಮಸ್ಯೆ ಬಗೆಹರಿಸಿದ್ದು ಪ್ರತಾಪ್ ಸಿಂಹ. ಹೀಗೇಳೋ ಮೂಲಕವಾಗಿ ನಾನು ಅವರಿಗಿಂತ ಬೆಟರ್ ಅಲ್ಲ ಅನ್ನೋದಕ್ಕೆ ಏನ್ ರೀಸನ್ ಅನ್ನೋ ಮೂಲಕ ಟಕ್ಕರನ್ನ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ. Specific reason. We have got a better candidate. You see, Mysore king, if you go to the history of Mysore and Karnataka, all over India, he is one of those king empires who contributed immensely for the development of Bangalore and Mysore. Do you know that the first electricity all over Asia in 1905, who brought electricity? Mysore king Krishna Raja, who made this KRS dam. Mysore king Krishna Raja, who started the industrialization of Mysore and Bangalore and Karnataka, that Krishna Raja family, who started the ಉಳಿದ ಎಲ್ಲ ಪ್ರಶ್ನೆಗಳನ್ನ ಪೂರೈಸೋದಕ್ಕೋಸ್ಕರ ಮಾಡಿದ್ವಿ ಹೊರತು ಅದು ಸಂಪೂರ್ಣವಾದಂಥ ಪ್ರಾಪರ್ ಆದಂಥ ಕ್ಯಾಬಿನೆಟ್ ಡಿಸಿಷನ್ ಆಗಿರಲಿಲ್ಲ. ಆಮೇಲೆ ಅದು ಇಂಟರ್ ಮಿನಿಸ್ಟ್ರಿಯಲ್ ಕಮಿಟಿಗೆ ಹೋಗಬೇಕಿತ್ತು. ಅದು ನ್ಯಾಷನಲ್ NCST ಅಂತ ಬರುತ್ತೆ, ನ್ಯಾಷನಲ್ ಕೌನ್ಸಿಲ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಹೇಳಿ, ಅಲ್ಲಿಂದ ಅಪ್ರೂವಲ್ ತಗೊಳ್ಬೇಕಿತ್ತು. ಅಪ್ರೂವಲ್ ತಗೊಂಡು 6 ಮಿನಿಸ್ಟ್ರಿಗಳಿಗೆ ಹೋಗಬೇಕಿತ್ತು. ಅದು ಮತ್ತೆ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾಗೆ ಹೋಗಬೇಕಿತ್ತು, ಹೋಮ್ ಮಿನಿಸ್ಟ್ರಿಗೆ ಹೋಗಬೇಕಿತ್ತು, ಟ್ರೈಬಲ್ ಮಿನಿಸ್ಟ್ರಿಗೆ ಹೋಗಬೇಕಿತ್ತು, ಅದು ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಇಂಜಿಗೆ ಹೋಗಬೇಕಿತ್ತು, ಫೈನಾನ್ಸ್ ಮಿನಿಸ್ಟ್ರಿಗೆ ಹೋಗಬೇಕಿತ್ತು, ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಕೊಡಬೇಕಿತ್ತು, ಲಾಗ್ ಹೋಗಬೇಕಿತ್ತು. ಕೇವಲ 6 ತಿಂಗಳಲ್ಲಿ ಮುಗಿಸಿ 2020 ಫೆಬ್ರವರಿಯಲ್ಲಿ ಬಿಲ್ ತಗೊಂಡು ನಾನು ಒಬ್ಬರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು